ಆತ್ಮೀಯ ವಿದ್ಯಾರ್ಥಿಗಳೇ, ಆ, ಮತ್ತೊಂದು ವಿಡಿಯೋಗೆ ಸ್ವಾಗತನ ಮಾಡ್ಕೊಳ್ತಾ. ಸೊ ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು, ಎರರ್ ಐಡೆಂಟಿಫಿಕೇಶನ್. ಹೌದಾ? ಸೆಕೆಂಡ್ ಪಿ ಯು ಗ್ರಾಮರ್ ಬಹಳ ಇಂಪಾರ್ಟೆಂಟು. ಯಾಕಂದರೆ ಮ್ಯಾಕ್ಸಿಮಮ್ ಆಗಿ ಏನು ಒಂದು ಲಿಟ್ರೇಚರ್ದಲ್ಲಿ ಕ್ವಶನ್ ರೈಸ್ ಆಗಿರುತ್ತಲ್ವ, ಅದೇ ರೀತಿ ಅರ್ಧಕ್ಕೆ ಸಮಪಾಲವಾಗಿ ಇದು ಕೂಡ ಕ್ವಶನ್ಸ್ ಇದ್ರಲ್ಲಿ ಕೂಡ ಬಿದ್ದಿರುತ್ತೆ. ಸೊ ಅದನ್ನು ಕೂಡ ನಾವು ವಿಶೇಷವಾಗಿ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಕಮಿಂಗ್ ಟು ದ ಟಾಪಿಕ್, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಆರ್ ರೈಟ್ ದೆಮ್. ನೋಡಿ, ನೈಲ್ ಈಸ್ ಅನ್ ಲಾಂಗೆಸ್ಟ್ ರಿವರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದ್ರೆ ಆನ್ಸರು? ಹೌದಾ? ಏನು ಬರಿಬೋದು? ನಿಮಗೆಲ್ಲ ಗೊತ್ತಿರತ್ತೆ, ನೈಲ್ ಇರ್ಬೋದು, ಅಥವಾ ಓಕೆ ಗಂಗಾ ಅಂತ ಇರ್ಬೋದು, ಕಾವೇರಿ ಅಂತ ಇರ್ಬೋದು, ಬ್ರಹ್ಮಪುತ್ರ, ಇವೆಲ್ಲ ದೀಸ್ ಆರ್ ದಿ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾರೆ. ಅಂದ್ರೆ ರಿವರ್ ಯೂನಿವರ್ಸಲ್ ಎಲ್ಲ ಗೊತ್ತಿರುವಂತ. ಸೊ ಇದಕ್ಕೆ ನಾವು ಏನು ಬಳಕೆ ಮಾಡ್ಕೊಳ್ತೇವೆ? ನೈಲ್ ಅಂತನ್ನ ನಾವು ದ ನೈಲ್ ಅಂತ ಬರೀತೀವಿ, ಅಥವಾ ದ ಗಂಗಾ, ದ ಕಾವೇರಿ, ದ ಬ್ರಹ್ಮಪುತ್ರ. ಹೌದು, ದ ನೈಲ್ ಈಸ್ ಆನ್ ಅಂತ ಹೇಳಿದ್ದಾನೆ. ಅದೇ ಸೊ ಇಲ್ಲೇನಾಗತ್ತೆ, ಆನ್ ಬರೋ ಬದಲಿ ಒನ್ಸ್ ಅಗೇನ್ ನಾವು ದ ಅಂತ ಬರಿಬೇಕಾಗತ್ತೆ. ಕ್ವಶನ್ ಅರೈಸ್ ಆಗ್ಬೋದು, ಯಾಕೆ? ಓಕೆ, ದ ಲಾಂಗೆಸ್ಟ್ ಯಾಕಂತ, ದೀಸ್ ಆರ್ ದಿ ಡಿಗ್ರೀಸ್. ಡಿಗ್ರೀಸ್ ಒಳಗೆ ಯಾವುದು? ಒಂದು ಪಾಸಿಟಿವ್ ಡಿಗ್ರಿ ಅಂತ ಬರುತ್ತೆ, ಎರಡನೇದು ಕಂಪೇರಿಟಿವ್ ಡಿಗ್ರಿ ಅಂತ ಬರುತ್ತೆ, ಮೂರನೇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಇದು ಬಹಳನೇ ಇಂಪಾರ್ಟೆಂಟು. ಹಾಗಿದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಪಾಸಿಟಿವ್ ನೋಡಿ. ಪಾಸಿಟಿವ್ ಅಂದ್ರೆ ಟಾಲ್ ಅಂತ ಹಾಕೋತೀವಿ, ಕಂಪೇರಿಟಿವ್ ಅಂತಂದ್ರೆ ಟಾಲರ್ ಅಂತ ಬರೀತೀವಿ, ಸೂಪರ್ಲೇಟಿವ್ ಅಂದ್ರೆ ಟಾಲೆಸ್ಟ್. ಹೌದಾ? ಯಾವುದೇ ಸಂದರ್ಭದಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಟಾಲೆಸ್ಟ್ ಇರ್ಬೋದು, ಅಥವಾ ಬಿಗ್ಗೆಸ್ಟ್ ಅಂತ ಕೂಡ ಇರ್ಬೋದು. ಇ ಎಸ್ ಟಿ ಫಾರ್ಮ್ ಇರುತ್ತೆ. ಹೌದಾ? ಇ ಎಸ್ ಟಿ ಫಾರ್ಮ್ ಇದ್ದಾಗ ನೀವು ಏನು ಮಾಡ್ಕೋಬೇಕು? ಅದಕ್ಕೆ ಫ್ರಂಟ್ ಆಗಿ ನಾವು ದ ಅಂತನ್ನ ಹಚ್ಕೊಳ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆದ್ರಿಂದ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ಒನ್ಸ್ ಯು ಹ್ಯಾವ್ ಟು ಯೂಸ್ ದ. ವಾಟ್ ಎವರ್ ಸೂಪರ್ಲೇಟಿವ್ ಡಿಗ್ರೀಸ್ ಏನಿರುತ್ತಲ್ಲ ಅವು ದ ಅನ್ನ ತಗೋತಾವೆ. ಸೊ ಆನ್ಸರ್ ಇಸ್ ವಾಟ್? ದ. ಐ ಹೋಪ್ ಯು ಆರ್ ಗೆಟಿಂಗ್. ಕೆಲವೊಂದು ಅಂದ್ರೆ ಬಹಳ ಇಂಪಾರ್ಟೆಂಟು. ಇಲ್ಲಿ ನೋಡಿ ಏನು ಮಾಡ್ಕೋತೀವಿ? ಬ್ಯೂಟಿಫುಲ್ ಅಂತ ತಿಳ್ಕೊತೀವಿ. ಹೌದಾ? ಇದನ್ನು ಹೇಗೆ ಬರೆಯೋದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ? ಮೋಸ್ಟ್ ಬ್ಯೂಟಿಫುಲ್. ಅದಕ್ಕೆ ನಾವು ದ ಅಂತ ಬಳಕೆ ಮಾಡ್ಕೋಬೇಕು. ಸೊ ಆನ್ಸರ್ ಇಸ್ ವಾಟ್? ದ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಾಂ. ಸೆಕೆಂಡ್ ಒನ್ ನೋಡಿ, ದ ಇನ್ವಿಸಿಬಲ್ ಮ್ಯಾನ್ ಈಸ್ ಡ್ಯಾಶ್. ಇಲ್ಲಿ ಐ ಅಂತ ಇದೆ. ಐ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತೆ ಎ ಇ ಐ ಓ ಯು, ಇವೆಲ್ಲ ನಾವು ಏನಂತ ಹೇಳ್ತೇವೆ? ದೀಸ್ ಆರ್ ಕಾಲ್ಡ್ ಎಸ್ ಓವೆಲ್ಸ್. ಯಾವುದೇ ಕಾರಣಕ್ಕೆ ಓವೆಲ್ಲು ಏನು ತಗೊಳ್ತವೆ? ಆನ್ ಅಂತ ಬಳಕೆ ಮಾಡ್ಕೊಳ್ತವೆ. ಅದಕ್ಕೆ ನಾವಿಲ್ಲಿ ಎ ಬರೋ ಬದಲೇ ಎ ಬರೆಯೋ ಹಾಗಿಲ್ಲ, ಆನ್ ಅಂತ ಬರಿಬೇಕಾಗತ್ತೆ. ಹೌದಾ? ಎಸ್. ದ ಇನ್ವಿಸಿಬಲ್ ಮ್ಯಾನ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಥರ್ಡ್ ಒನ್, a man built a house and the house was on the bank of river. ಏನಿದ್ರ ಆನ್ಸರು? ವೆರಿ ಸಿಂಪಲ್. ಇಲ್ಲಿ ನೋಡಿ, ಯಾವುದೇ ಒಂದು ರೆಫರೆನ್ಸ್ ಫಸ್ಟ್ ರೆಫರ್ ಮಾಡಿದ್ರೆ ನಾವು ಅ ಅಂತ ಬರಿಬೇಕು. ಅದನ್ನೇ ನಾವು ಸೆಕೆಂಡ್ ರೆಫರ್ ಮಾಡಕ್ ಹೋದ್ರೆ ದ ಅಂತ ಬರಿಬೇಕಾಗೈತಿ. ಅದಕ್ಕೆ ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ಎ ಬದಲೇ ನಾವು a man built a house, the house was on the bank of river. This is the right answer. ಈಗ ಫಾರ್ ಎಕ್ಸಾಂಪಲು ನಾವು ಎಲ್ಲೋ ಒಂದು ಆಟ ಆಡ್ತಿರ್ತೀವಿ. ಓಕೆ, ಆಟ ಆಡಿದ ಯಾವುದೋ ವ್ಯಕ್ತಿ ಬರ್ತಾನೆ. ಅವಾಗ ನಾವು ಏನಂತ ಹೇಳ್ತೇವೆ? ಅ ಮ್ಯಾನ್ ಅಂತ ಹೇಳ್ತೀವಿ. ಇನ್ನೊಂದು 2 days ಆಗತ್ತೆ. ಓಕೆ, ಇನ್ನೊಂದು 2 days ಅದೇ ಪ್ಲೇಸಲ್ಲಿ ಆಟ ಆಡ್ತಿರ್ತೀವಿ. ಅದೇ ವ್ಯಕ್ತಿ ಇನ್ನೊಂದು ಬಂತಂದ್ರೆ, ಓ ದಿಸ್ ಈಸ್ ದ ಮ್ಯಾನ್, ದಿಸ್ ಈಸ್ ದ ಮ್ಯಾನ್ ಐ ಹ್ಯಾವ್, ದಿಸ್ ಈಸ್ ದ ಮ್ಯಾನ್ ಐ ಸಾ ಹಿಮ್ ಯೆಸ್ಟರ್ಡೇ. ನೋಡಿ, ದಿಸ್ ಈಸ್ ದ ಮ್ಯಾನ್ ಅಂತ. ಯಾಕಂದ್ರೆ ಸೆಕೆಂಡ್ ರಿಫರ್, ಸೆಕೆಂಡ್ ರೆಫರೆನ್ಸ್, ಫಸ್ಟ್ ರೆಫರೆನ್ಸ್ ಸೆಕೆಂಡ್ ರೆಫರೆನ್ಸ್ ದ. ಇದು ತಿಳ್ಕೊಬೇಕು ನಾವು. ಓಕೆ, ನೆಕ್ಸ್ಟ್ ಒನ್, ಫೋರ್ತ್ ಒನ್, ದ ಮ್ಯಾನ್ ಬಿಲ್ಡ್. ಇಲ್ಲ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಯಾಕೆ? ಪ್ರತಿಯೊಂದಕ್ಕೂ ಕೂಡ ನೀವು ಯಾಕೆ ಅನ್ನೋ ಕ್ವಶನ್ ಅರೈಸ್ ಮಾಡ್ಕೊಳ್ಳೇಬೇಕು. ಅಂದಾಗಿದ್ದು ಗ್ರಾಮರ್ ಕಾನ್ಸೆಪ್ಟ್ ತಿಳಿಯುತ್ತೆ. ಹಾಗೆ ಯಾವುದೋ ಒಂದು ರೆಫರ್ ಮಾಡಿಕೊಂಡು ದ ಅಂತ ಬರೆಯೋಗಿಲ್ಲ. ಯು ಮಸ್ಟ್ ನೋ ವೈ ಯು ಹ್ಯಾವ್ ಟು ಯೂಸ್ ದ. ದ ಅಂತಂದ್ರೆ ಇದು ಕೂಡ ಸೂಪರ್ಲೇಟಿವ್ ಡಿಗ್ರಿ. ಆಗಲೇ ಹೇಳಿದೆ ನಾನು, ಬಿಗ್ಗೆಸ್ಟ್. ಹೌದಾ? ದಿಸ್ ಈಸ್ ಆಲ್ಸೋ ಸೂಪರ್ಲೇಟಿವ್ ಡಿಗ್ರಿ. ಆದ್ದರಿಂದ ನಾವೇನು ಮಾಡ್ಕೊಳ್ತೇವೆ?
ದ ಅಂತ ಬರಿತೀವಿ. ನೆಕ್ಸ್ಟ್ ಒನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಶಿ ಪ್ರೇ ಎವ್ರಿ ಮಾರ್ನಿಂಗ್. ಏನು ಮಿಸ್ ಆಗಿದೆ ಇಲ್ಲಿ? ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೀವಿ. ಶಿ ಪ್ರೇಸ್ ಏನಂತಂದ್ರೆ ಹಿಯರ್ ಪ್ರೇಸ್ ಪ್ರೇ ಬರುವ ಹಾಗಿಲ್ಲ, ಪ್ರೇಸ್ ಅಂತ ಬರಿಬೇಕು. ಯಾಕೆ ಅಂತ ಕ್ವಶನ್ ಆಯ್ತು. ಅವಳು ದಿನಾಲೂ ಏನ್ ಮಾಡ್ತಾಳೆ? ಪ್ರಾರ್ಥನೆಯನ್ನ ಮಾಡುತ್ತಾಳೆ. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ನೋಡಿ, ಪ್ಲೀಸ್ ದಯವಿಟ್ಟು ತಿಳ್ಕೊಬೇಕು ಇದನ್ನ. ಶಿ, ಹೌದಾ? ಹಿ, ಶಿ, ಇಟ್ ಬಂತಂದ್ರೆ ಯಾವಾಗಿರ್ತು ನಾವು ಪ್ರೇ ಅನ್ನೋ ಬದಲಿ ಪ್ರೇಸ್ ಅಥವಾ ಗೋಸ್ ಅಥವಾ ರೈಟ್ಸ್. ನೋಡಿ, ಎಸ್ ಫಾರ್ಮ್ ಅಥವಾ ಇ ಎಸ್ ಫಾರ್ಮ್ ಯೂಸ್ ಮಾಡ್ಕೊಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಒಂದು ರೈಸ್ ಆಗ್ಬೋದು. ಹಾಗೆ ಡೈರೆಕ್ಟ್ ಫ್ರೇ ಬರೆದ್ರೆ ತಪ್ಪು. ಪ್ರೇ ಯಾವಾಗ ಬರಿಬೇಕಂತಂದ್ರೆ ಐ, ವಿ, ಯು, ದೇ. ಇದಕ್ಕೆ ನಾವು ಪ್ರೇ ಅಂತ ಬರಿಬೇಕು. ಗೋ ಅಂತ ಬರಿಬಹುದು, ರೈಟ್ ಅಂತ ಬರಿಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ದಲ್ಲಿ ಹಿ ಶೀಟ್ ಬಂದಾಗ ನಾವು ಏನ್ ಹಚ್ಬೇಕು? ಎಸ್ ಫಾರ್ಮ್ ಹಚ್ಬೇಕು. ಹಿ ಅಂದ್ರೆ ಲೈಕ್ ಸಮಥಿಂಗ್, ಯಾರೋ ಒಂದು ಹೆಸರು ಇರ್ಬೋದು. ರವಿ ಅಂತ ಕೂಡ ಇರ್ಬೋದಲ್ವಾ? ಶಿ ಅಂದ್ರೆ ಯಾರು ಇರ್ಬೋದು? ರಾಧಾ ಅಂತ ಇರ್ಬೋದಲ್ಲ. ಇಟ್ ಅಂತಂದ್ರೆ ಡಾಗ್ ಅಂತ ಕೂಡ ಇಡ್ಬೋದು, ಅಥವಾ ಚೈಲ್ಡ್ ಅಂತ ಕೂಡ ಇಡ್ಬೋದು. ಸೋ ಮೆನಿ ಥಿಂಗ್ಸ್. ಓಕೆ, ಹಿ ಇದೆ, ನಾವು ಆರ್ ರವಿ ಅಂತ ಹಿಂಗೆ ಹಚ್ಚೋಂಗಿಲ್ಲ. ರವಿ ಇಸ್ ಹಿ ಒನ್ಲಿನ, ರಾಧಾ ಮೀನ್ಸ್ ಶಿ ಒನ್ಲಿನ, ಚೈಲ್ಡ್ ಮಿಟ್ ಇಟ್ ಒನ್ಲಿಲ್ಲ. ಅದಕ್ಕೆ ನಾವು ಎಸ್ ಫಾರ್ಮ್ ಅನ್ನ ತಗೊಳ್ತೀವಿ ಅಥವಾ ಇ ಎಸ್ ಫಾರ್ಮ್ ಅನ್ನ ಹಾಕೋತೀವಿ. ಇದು ಬಹಳ ಇಂಪಾರ್ಟೆಂಟ್. ಪ್ಲೀಸ್ ದಯವಿಟ್ಟು ತಿಳ್ಕೊಬೇಕು. ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್. ದಾರಾ ವಾಸ್ ಬೋರ್ನ್ ಎಟ್ ಅ ವಿಲೇಜ್. ಹೌದಾ? ಇಲ್ಲಿ ಎಟ್ ಅ ವಿಲೇಜ್ ಅನ್ಬಾರ್ದು. ಇದಕ್ಕೆ ನಾವು ಏನಂತಂದ್ರೆ ಇನ್ ಅ ವಿಲೇಜ್. ಐ ಲಿವ್ ಇನ್ ಅ ವಿಲೇಜ್ ಅಂತ ಹೇಳ್ತೀವಿ. ದಾರಾ ವಾಸ್ ಬೋರ್ನ್ ಇನ್ ಅ ವಿಲೇಜ್ ಅಂತ ಹೇಳ್ತೀವಿ. ಹೌದಾ? ಹಾಗಿದ್ರೆ ಸೆವೆಂತ್ ಒನ್ ನೋಡಿ, ಇದೇ ಕ್ವಶನ್ ಅನ್ನ ರಿಪೀಟ್ ಆಗಿದೆ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ನೋಡ್ಲಿಕ್ಕೆ ಹಾಗೆ ಅನ್ಸುತ್ತೆ. ಮತ್ತೇನ್ ಮಾಡ್ಕೋಬೇಕು ನೀವು? ಆಗೆಲ್ಲ ಹೇಳಿದೆ. ಏನ್ ಹೇಳಿದೆ ಅಂತಂದ್ರೆ ಬಹಳ ಇಂಪಾರ್ಟೆಂಟು. ಹಿ, ಶಿ, ಇಟ್. ಇದಕ್ಕೆ ನಾವು ಲೈಕ್ಸ್ ಅಂತ ತಗೋತೀವಿ. ಹಿ ಲೈಕ್ಸ್ ಸ್ವೀಟ್ಸ್. ಹಿ ಶೀಟ್ ಇದೆ. ಅದೇ ನಾವು ಏನು ಐ, ವಿ, ಯು, ದೇ. ಇದಕ್ಕೆ ನಾವು ಲೈಕ್ ಅಂತ ಅಷ್ಟೇ ಅನ್ಬೇಕು. ಹೌದಾ? ಇಲ್ಲಿ ದೇ ಅಂದ್ರೆ ಯಾರು? ಚಿಲ್ಡ್ರನ್. ಹೌದಲ್ವಾ? ಅದಕ್ಕೆ ನಾವು ಲೈಕ್ ಅಂತ ಬರಿಬೇಕು. ಸೊ ಅವರ್ ಆನ್ಸರ್ ಇಸ್ ವಾಟ್? ಚಿಲ್ಡ್ರನ್ ಲೈಕ್ ಸ್ವೀಟ್ಸ್, ನಾಟ್ ಲೈಕ್ಸ್. ಇದು ಎಸ್ ಅನ್ನು ಕ್ಯಾನ್ಸಲ್ ಆಗುತ್ತೆ. ಹೌದಾ? ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ ವಾಟ್ ಹ್ಯಾವ್ ಬಿನ್ ಟೆಲಿಂಗ್. ದ ವುಮನ್ ವರ್ಕ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ನಾ ಹೇಳ್ಬಿಟ್ಟೆ ನಾನು ಏನಂತಂದ್ರೆ ಆಲ್ರೆಡಿ ವುಮನ್ ಅನ್ನೋದು ಸಿಂಗ್ಯುಲರ್. ಅದಕ್ಕೆ ನಾವು ಇಲ್ಲಿ ವರ್ಕ್ಸ್ ಅಂತ ಹಾಕಬೇಕು. ದ ವುಮನ್ ವರ್ಕ್ಸ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೆ ವರ್ಕ್ ಅಂತ ಬರೋಂಗಿಲ್ಲ. ಹಾಗೆ ವರ್ಕ್ ಯಾವಾಗ ಬರೀಬೇಕು? ವುಮನ್ ಇರೋ ಬದಲು ವುಮೆನ್ ಅಂತಿತ್ತು ಅಂತ ತಿಳ್ಕೊಳ್ಳಿ. ಹೌದಾ? ಇದು ವುಮೆನ್ ಅಂತಿದ್ರೆ WOMEN ಈ ರೀತಿ ಇದ್ರೆ ನಾವು ಅವಾಗನ ವರ್ಕ್ ಹಾಕೋಬೇಕು. ಪ್ಲೂರಲ್ ಸೆನ್ಸ್. ಸಿಂಗ್ಯುಲರ್ ಇರೋದ್ರಿಂದ ವರ್ಕ್ಸ್ ಅಂತಷ್ಟೇ ಹಾಕೋಬೇಕು. ಹೌದಾ? ನೆಕ್ಸ್ಟ್ ಒನ್, ನೈನ್ತ್ ಒನ್. ಫೇರ್ ವಾಸ್ ಹಿ ಬೋರ್ನ್. ಹೌದಾ? ನಾ ಯೂಶ್ವಲಿ ಕ್ಲಾಸಲ್ಲಿ ಮಕ್ಕಳಿಗೆ ಭಾಳ ಹೇಳ್ತಾ ಇರ್ತೀನಿ, ನೋಡ್ಲಿಕ್ಕೆ ಈಸಿ ಅನಿಸ್ಬಿಡತ್ತೆ, ಸ್ವಲ್ಪ ಆದರೂ ಏನಾದರೂ ಟಿಶ್ ಇಟ್ಟರೆ ಬಿಟ್ಟಿರ್ತಾನೆ ನಾವು. ಸೊ ಅದಕ್ಕೆ ನಾವು ಗಮನ ಕೊಡಬೇಕಾಗತ್ತೆ. ಇಲ್ಲಿ ವೇರ್ ಆಸ್ ಇಟ್ ಇಸ್ ಬರುತ್ತೆ. ಅದಾದ್ಮೇಲೆ ಕ್ವಶನ್ ಫಾರ್ಮ್ ಮಾಡೋ ಮುಂದೆ ನೋಡಿ, ಫಾರ್ ಎಕ್ಸಾಂಪಲ್, ಯು ಆರ್ ಲಿಸನಿಂಗ್. ನೋಡಿ, ನಾವು ಯೂಶ್ವಲಿ ಹಿಂಗೆ ಮಾತಾಡ್ತೀವಿ, ಯು ಆರ್ ಲಿಸನಿಂಗ್ ಅಂತ ಹೇಳ್ತೇವೆ. ತಪ್ಪು. ಇದನ್ನ ಹೀಗೆ ಬರೆಯೋಂಗಿಲ್ಲ. ಆರ್ ಯು ಲಿಸನಿಂಗ್ ಅಂತ ಬರೀಬೇಕಾಗತ್ತೆ. ಆರ್ ಯು ಲಿಸನಿಂಗ್. ಹಾಗಾಗಿ ಇಲ್ಲಿ ಕೂಡ ಪ್ಯಾಟರ್ನ್ ಫಸ್ಟಿಗೆ ವೇರ್ ಆದ್ಮೇಲೆ ವಾಸ್ ಅನ್ನ ಹೆಲ್ಪಿಂಗ್ ವರ್ಬ್ ತಗೊಳ್ಬೇಕಾಗತ್ತೆ. ವಾಸ್ ಹಿ ಬಾರ್ನ್. ನೋಡಿ, ಹುಡುಕಿದೆಲ್ಲ ಆಸ್ ಇಟ್ ಈಸ್. ಅಂತ 10th ಒನ್ ಏನಂತಂದ್ರೆ ಮೈ ಫ್ರೆಂಡ್ ರಿಟರ್ನ್ ಬ್ಯಾಕ್ ಫ್ರಾಮ್ ಮೈಸೂರ್. ಏನಿದ್ರೆ ಆನ್ಸರು? ಆಮೇಲೆ ನೋಡಿಲಿ ಏನಂತಂದ್ರೆ ನೋಡ್ಬೇಕು ನಾವು. ಮೈ ಫ್ರೆಂಡ್ ರಿಟರ್ನ್ ಬ್ಯಾಕ್ ಫ್ರಾಮ್ ಮೈಸೂರ್. ಇಲ್ಲಿ ಬ್ಯಾಕ್ ಅಂತ ಇದೆ, ಹೌದಾ? ರಿಟರ್ನ್ ಅಂತ ಇದೆ. ರಿಟರ್ನ್ ಅಂದ್ರೆ ಆಲ್ರೆಡಿ ಬಂದಿದ್ದಾನೆ ಅಂತ, ಮತ್ತೆ ನಾವು ಬ್ಯಾಕ್ ಅನ್ನ ಬಳಕೆ ಮಾಡೋಂಗಿಲ್ಲ. ದಿಸ್ ಈಸ್ ರಾಂಗ್. ಸೊ ಯರ್ ಮೈ ಫ್ರೆಂಡ್ ರಿಟರ್ನ್ ಫ್ರಾಮ್ ಮೈಸೂರ್ ಇಷ್ಟೇ ಬರೀಬೇಕು. ಶುಡ್ ನಾಟ್ ಯೂಸ್ ದಿಸ್ ಒನ್. ನೋಡಿ ಆತ್ಮೀಯ ಸ್ನೇಹಿತರೆ, ಇಷ್ಟೆಲ್ಲ ನಾವು ಬಳಕೆ ಮಾಡೋದಿದೆ.
ಎಷ್ಟು ತಪ್ಪುಗಳನ್ನ ಮಾಡ್ತಿರ್ತೀವಿ, ಹೌದಾ? ನೋಡ್ಲಿಕ್ಕೆ ಈಸಿ ಅನ್ಸಿರುತ್ತೆ, ಬಟ್ ಎಷ್ಟೊಂದು ಜಸ್ಟಿಫಿಕೇಶನ್ ಕೊಡೋದು ಅಂದ್ರೆ ಎಷ್ಟು ಕಷ್ಟ ಕೆಲಸ ನೋಡಿ. ಅದಕ್ಕೆ ಇವೆಲ್ಲ ನಮಗೆ ಗೊತ್ತಿರಬೇಕು. ಹಾಗಾಗಿ ಗೊತ್ತಿದ್ರೆ ಮಾತ್ರ ನಾವು ಎಲ್ಲವನ್ನು ಬರೀಲಿಕ್ಕೆ ಸಾಧ್ಯತೆ. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.